ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ರೀಡಿಂಗ್ ಮಾಡ್ತಾ ಇರೋದು ಸೆಪ್ಟೆಂಬರ್ 2024 ತಿಂಗಳಿನ ಲವ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಸೊ ಇಲ್ಲಿ ಪೈಲ್ 1 ಪೈಲ್ 2 ನಾನು ಇಟ್ಟಿದ್ದೀನಿ. ಸೊ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವ್ದು ಬರ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೀಡಿಂಗ್ನ ನೋಡಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಪ್ಲೀಸ್ ಇದನ್ನು ಅವಾಯ್ಡ್ ಮಾಡ್ಬೋದು ನೀವು. ಓಕೆ, ಸೊ ಪೈಲ್ 1 ಪೈಲ್ 2 ಆ್ಯಸ್ ಯು ಕ್ಯಾನ್ ಸಿ, ನಾನು ಸ್ವಲ್ಪ ಮುಂದೆ ತೋರಿಸ್ತಾ ಇದ್ದೀನಿ. ನಿಮ್ಮ ಫಸ್ಟ್ ಲೆಟರ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ನೇಮಿನ ಫಸ್ಟ್ ಲೆಟರ್ನ, ಆ್ಯಂಡ್ ನಿಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಓಕೆ, ಸೊ ಪೈಲ್ 1 ರೀಡಿಂಗ್ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಏಂಜಲ್ ಮೆಸೇಜ್ ಆಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ ಯಾರೋದಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ಏಸ್ ಆಫ್ ಕಪ್ಸ್. ಓಕೆ, ಆ್ಯಂಡ್ 5 ಆಫ್ ಕಪ್ಸ್, 2 ಆಫ್ ಕಪ್ಸ್, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನನಗೆ ಸಿಕ್ಕಿರೋದು ದ ಮೂನ್ ಕಾರ್ಡ್. ಸೊ ದೀಸ್ 3 ಕಾರ್ಡ್ಸ್, ಡೆಫಿನೆಟ್ಲಿ ದೇರ್ ಈಸ್ ಸೋ ಮಚ್ ಆಫ್ ಲವ್. ಇದು ಲವ್ ರೀಡಿಂಗ್ ಆಗಿರೋದ್ರಿಂದ, ಆ್ಯಂಡ್ ಕಪ್ಸ್ ಕಾರ್ಡ್ ಇಲ್ಲಿ 3 ನಿಮಗೆ ಆ್ಯಕ್ಚುಲಿ ಕಪ್ಸ್ ಕಾರ್ಡೇ ಬಂದಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ತುಂಬ ಒಂದು ಫೀಲಿಂಗ್ಸ್ ಇರುತ್ತೆ, ಲವ್ ಫೀಲಿಂಗ್ಸ್ ತುಂಬ ಇರುತ್ತೆ. ಎಕ್ಸ್ಪ್ರೆಸ್ ತುಂಬ ಮಾಡ್ತಾ ಇದ್ದಾರೆ ಈ ಮಂತಲ್ಲಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಅಂತಲೇ ಹೇಳ್ಬೋದು, ನಿಮ್ಮ ರೀಡಿಂಗ್ ಆಗಿರೋದ್ರಿಂದ. ಆ್ಯಂಡ್ ಟ್ಯಾರೋ ಏನು ಹೇಳ್ತಾ ಇದೆ ಅಂದರೆ, ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ ಕ್ರಶ್ ಆನ್ ಸಮೋನ್, ಅಥವಾ ತುಂಬ ಟೈಮಿಂದ ಎಕ್ಸ್ಪ್ರೆಸ್ ಮಾಡಬೇಕಂತಿದ್ರಿ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಂದರೆ ಸೆಪ್ಟೆಂಬರ್ ಮಂತ್ ಇಸ್ ಅ ಬೆಸ್ಟ್ ಮಂತ್ ಫಾರ್ ಯು ಅಂತ ಹೇಳ್ಬೋದು ಗೈಸ್. ದಿಸ್ ಈಸ್ ಡೆಫಿನೆಟ್ಲಿ ಅ ರೀಯೂನಿಯನ್ ಒಂದು ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ತುಂಬ ಟೈಮಿಂದ ಯಾವ ಪರ್ಸನ್ ಇದ್ರು ಅವ್ರ ಜೊತೆ ನಿಮ್ಮ ಮಾತುಕತೆ ಆಗ್ತಾ ಇರಲಿಲ್ಲ ಅಂತಿದ್ದರೆ ಈ ಒಂದು ಮಂತಲ್ಲಿ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತಾ ಇರೋ ಥರ ನನಗೆ ಇಲ್ಲಿ ಕಾಣಿಸ್ತಾ ಇದೆ. 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಕೆಲವೊಬ್ರು ತುಂಬ ಹರ್ಟ್ ಫೀಲ್ ಮಾಡ್ತಿದ್ದೀರಾ ರಿಲೇಷನ್ಶಿಪ್ಪಲ್ಲಿ. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಲೈಕ್ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದೀರಾ, ಬಟ್ ಮುಂದೆ ಇರೋ ಪರ್ಸನ್ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಅಥವಾ ಈಗೋ ಆ್ಯಟಿಟ್ಯೂಡ್ ಈ ಥರ ಏನಾದರೂ ಇರಬಹುದು ಆ ಪರ್ಸನಲ್ಲಿ ಅಂತಲೂ ಕಾಣಿಸ್ತಾ ಇದೆ. ದ್ಯಾಟ್ಸ್ ವೈ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ಹರ್ಟ್. ಬಟ್ ಸ್ಟಿಲ್ ನೀವು ತುಂಬ ಟೈಮ್ ರಾಂಗ್ ಥಿಂಗ್ಸ್ನ ಅಟೆಂಪ್ಟ್ ಮಾಡೋಕ್ಕೂ ಹೋಗಿದ್ರಿ. ಐ ಥಿಂಕ್ ಯು ಅಂಡರ್ಸ್ಟುಡ್ ಸೂಸೈಡ್ ಕೈಂಡ್ ಆಫ್ ಥಿಂಗ್ಸ್ನ ಟ್ರೈ ಮಾಡೋಕ್ಕೂ ನೀವು ಹೋಗಿದ್ರಿ 3-4 ಟೈಮ್ಸ್. ಬಟ್ ಫೈನಲಿ ಸಮ್ಹೌ ಯು ಆರ್ ಫೈನ್, ಯು ಆರ್ ಸೇವ್ಡ್. ಆ್ಯಂಡ್ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ಇನ್ನೂ 1-2 ಟೈಮ್ಸ್ ಐ ವಿಲ್ ಒಂದೆರಡು ಟೈಮ್ ಇನ್ನೂ ಟೈಮ್ ಕೊಡ್ತೀನಿ, ಇಷ್ಟರಲ್ಲಿ ಎಲ್ಲ ಸರಿ ಹೋದರೆ ಓಕೆ, ಇಲ್ಲಾಂದರೆ ಮತ್ತೆ ಐ ಆಮ್ ಗೋನಾ ಫಿನಿಶ್ ದಿಸ್ ರಿಲೇಷನ್ಶಿಪ್, ಈ ಥರ ಒಂದು ಡಿಸಿಷನ್ ಮಾಡ್ಕೊಂಡಿದ್ದೀರಾ. ಅಥವಾ ಫಿನಿಶಿಂಗ್ ಯುವರ್ ಸೆಲ್ಫ್, ಈ ಥರನೇ ಒಂದು ಡಿಸಿಷನ್ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಐ ಥಿಂಕ್ ಗೈಸ್ ನೀವು ಸ್ವಲ್ಪ ನೆಗೆಟಿವ್ ಬೇಗ ಆಗ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಕಾರ್ಡಲ್ಲಿ. ಸೊ ಸ್ಟಾರ್ಟ್ ಬಿಂಗ್ ಪಾಸಿಟಿವ್ ಅಬೌಟ್ ದ ಪರ್ಸನ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಸೆಪ್ಟೆಂಬರ್ ಮಂತಲ್ಲಿ ಡೆಫಿನೆಟ್ಲಿ ಇಮೋಷ್ನಲಿ ತುಂಬ ಕನೆಕ್ಟ್ ಆಗಿರ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆ ಅಂತ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ದಿಸ್ ಈಸ್ ಸೋಲ್ಮೇಟ್ ಕಾರ್ಡ್ ಆಲ್ಸೋ ಅಂತ ಹೇಳ್ತೀವಿ. ಟ್ವಿನ್ ಫ್ಲೇಮ್ ಆಲ್ಸೋ ನಾವು ಇದು ರೆಪ್ರೆಸೆಂಟ್ ಮಾಡ್ಬೋದು. ಸೊ ನಿಮ್ಮ ಸೋಲ್ಮೇಟ್ನ ನೀವು ಫೈನಲಿ ಮೀಟ್ ಆಗ್ತಿದ್ದೀರಾ, ರೀಯೂನಿಯನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಥಿಂಗ್ಸ್ ನೀವು ತುಂಬ ಟೈಮಿಂದ ಹೇಳಬೇಕು ಅಂತ ಇದ್ರಿ ಪಾರ್ಟ್ನರ್ಗೆ, ಬಟ್ ಹೇಳಿರಲಿಲ್ಲ. ಬಟ್ ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ ಹೇಳೋ ಚಾನ್ಸಸ್ ಇದ್ದಾವೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ನಾನು ಫ್ಯಾಮಿಲಿಯಿಂದ ಥರ್ಡ್ ಪಾರ್ಟಿ ಏನೋ ಒಂದು ಇಶ್ಯೂಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಫ್ ಯು ಆರ್ ಅ ಮ್ಯಾರಿಡ್ ಕಪಲ್ ದೆನ್ ನಿಮ್ಗೆ ಇದೇ ರೀಡಿಂಗ್ ಬೇರೆ ಥರನೇ ಹೋಗುತ್ತೆ. ಇನ್ನೂ ಅನ್ಮ್ಯಾರಿಡ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಮತ್ತೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಬಟ್ ಮ್ಯಾರಿಡ್ ಇದ್ರೂ ನಿಮಗೆ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸ್ತಿದೆ. ಕೆಲವೊಬ್ಬರಿಗೆ ಮದರ್ಸ್ ಇಶ್ಯೂ ಕಾಣಿಸ್ತಾ ಇದೆ. ಮೇ ಬಿ ಹುಡುಗ ಮದರ್ ಆಗಿರ್ಬೋದು, ಹುಡುಗಿ ಮದರ್ ಆಗಿರ್ಬೋದು. ಇಲ್ಲಿ ಯಾರು ಮದರ್ ಇಲ್ಲಿ ಡೆಫಿನೆಟ್ಲಿ ಇದ್ದಾರೆ, ಅವ್ರ ಕಡೆಯಿಂದ ಕೈಂಡ್ ಆಫ್ ಸ್ವಲ್ಪ ನಿಮಗೆ ಇರಿಟೇಷನ್ ಅನ್ನೋದು ಆಗ್ಬೋದು ಅಂತಲೂ ಕಾಣಿಸ್ತಾ ಇದೆ ಮೂನ್ ಕಾರ್ಡ್ ಇರೋದ್ರಿಂದ. ಆ್ಯಂಡ್ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಾ ಇದೆ. ನೀವು ಸಡನ್ನಾಗಿ ಹ್ಯಾಪಿ ಆಗೋದು, ಸಡನ್ನಾಗಿ ಸ್ಯಾಡ್ ಆಗೋದು ಈ ತಿಂಗಳಲ್ಲಿ ನೋಟ್ ಮಾಡ್ತೀರಾ ಅಂತ ಕಾಣಿಸ್ತದೆ ನಿಮ್ಮಲ್ಲಿ ಅಥವಾ ನಿಮ್ಮ ಪಾರ್ಟ್ನರಲ್ಲಿ. ಓಕೆ, ಸೊ ಗೈಸ್ ಇಲ್ಲಿ ಆಲ್ಮೋಸ್ಟ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಪ್ರೀತಿ, ಪ್ರೇಮ, ವಿಶ್ವಾಸ ಅನ್ನೋದು ತುಂಬ ಈ ಮಂತಲ್ಲಿ ನೀವು ನೋಡ್ತೀರಾ. ಇಮೋಷ್ನಲಿ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೋತಾರೆ, ಅದನ್ನು ನೀವು ನೋಡ್ಬೋದು ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಏನಿದೆ ಅದನ್ನು ರಿಲೀಸ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡು. ಇನ್ ಕೇಸ್ ನೀವು ತುಂಬ ಟೈಮಿಂದ ಹೇಳ್ತಾ ಇದ್ರಿ ಈ ಥರ ಕೇಳು ಮಾಡು ಅಂತ ನಿಮ್ಮ ಪಾರ್ಟ್ನರ್ಗೆ, ಅವ್ರು ಕೇಳ್ತಾ ಇಲ್ಲ ನಿಮ್ಮ ಮಾತು ಅಂದರೆ ಐ ಥಿಂಕ್ don't force them. Card is telling don't force them, because this person ಇವರು ಯಾರು ಇಲ್ಲ ಅಂದರೂ ಇದ್ಬಿಡ್ತಾರೆ ಅಂತ ಕಾಣಿಸ್ತದೆ. 2 ಆಫ್ ಕಪ್ಸ್ ಇಲ್ಲಿ ಬರ್ತಿರೋದ್ರಿಂದ ದಿಸ್ ಪರ್ಸನ್ ಇಸ್ ಸಮ್ ಕೈಂಡ್ ಆಫ್ ಏಂಜಲ್. ದಿಸ್ ಪರ್ಸನ್ ಇಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಿಮ್ಮಿಂದ ಅಥವಾ ಬೇರೆ ಔಟ್ಸೈಡಿಂದ. ದೇ ಆರ್ ಜಸ್ಟ್ ಲಿವಿಂಗ್, ಜಸ್ಟ್ ನಿಮ್ಮ ಜೊತೆ ಇದ್ದಾರೆ ಆ್ಯಂಡ್ ದೇ ವಾಂಟ್ ಟು ಬಿ ಹ್ಯಾಪಿ ಇನ್ ದೇರ್ ಲೈಫ್.
ಕಾಣಿಸ್ತಿರೋ ಪ್ರಕಾರ ಅವ್ರಿಗೆ ಹ್ಯಾಪಿನೆಸ್ ಬೇಕು ಒಂದು ಸಪೋರ್ಟ್ ಬೇಕು ಅಷ್ಟೇ. ಸೊ ಅದನ್ನು ನೀವು ಕೊಡ್ತಾ ಹೋಗಿ. ಆ್ಯಂಡ್ ಐ ಥಿಂಕ್ ಡೋಂಟ್ ಫೋರ್ಸ್ ಫಾರ್ ಎನಿಥಿಂಗ್ ಇನ್ ರಿಲೇಷನ್ಶಿಪ್. ಇಲ್ಲಾಂದರೆ ನೀವು ಆ ಪಾರ್ಟ್ನರ್ನ ಕಳ್ಕೋತಾ ಹೋಗ್ತೀರಾ. ಓಕೆ, ಸೊ ಇಲ್ಲಿ ಮೂನ್ ಕಾರ್ಡ್ ಇರೋದ್ರಿಂದ ಕೈಂಡ್ ಆಫ್ ಅದು ಇದು ನೀವು ಏನಾದರೂ ಮ್ಯಾಟರ್ ಲೈಕ್ ಮುಗ್ದಿರೋ ಮ್ಯಾಟರ್ಗಳ ಬಗ್ಗೆ ನೀವೇನಾದರೂ ಮಾತುಕತೆ ಮಾಡಿಬಿಟ್ಟು ಇಶ್ಯೂಸ್ ಮಾಡ್ಕೋತೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಮೇ ಬಿ ಮನೆಯಿಂದ ಯಾರೋ ಒಬ್ಬ ಎಲ್ಡರ್ ಲೇಡಿ ಕಡೆಯಿಂದ ಸ್ಪೆಷಲಿ ಮದರ್ ಎನರ್ಜಿ ರಿಪ್ರೆಸೆಂಟ್ ಮಾಡ್ತಿರೋದ್ರಿಂದ ಅವರಿಂದ ನಿಮಗೆ ಏನಾದರೂ ಜಾಸ್ತಿ ಹೆಚ್ಚು ಕಮ್ಮಿ ಮಾತು ಆಡ್ತಿದ್ದಾರೆ ಅಂದರೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ತುಂಬ ಅದನ್ನು ಸೀರಿಯಸ್ ತೊಗೊಂಡು ನಿಮ್ಮ ಪಾರ್ಟ್ನರ್ ಜೊತೆ ನೀವು ಅದನ್ನು ಇಶ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಕಮಿಂಗ್ ಟು ಏಂಜಲ್ ಮೆಸೇಜ್ ಫಾರ್ ದಿಸ್ ಮಂತ್, ಸೆಪ್ಟೆಂಬರ್ ಮಂತ್ಗಾಗಿ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಇನ್ ಕೇಸ್ ನಿಮಗೆ ಏನಾದರೂ ಈ ಮಂತಲ್ಲಿ ಹೆಲ್ಪ್ ಬೇಕಾಗ್ತಿದೆ ಅಂತ ಇದ್ದರೆ ಕಮ್ಯುನಿಕೇಷನ್ ಹೇಗೆ ಮಾಡೋದು ಅಥವಾ ಏನು ಮಾಡಬೇಕು ರಿಲೇಷನ್ಶಿಪ್ಪಲ್ಲಿ ಕೈಂಡ್ ಆಫ್ ಎನಿಥಿಂಗ್ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವ್ರಿಗೆ ಹೆಲ್ಪ್ ಕೇಳ್ಬೋದು ನೀವು ಅಂತ ಕಾಣಿಸ್ತಾ ಇದೆ. ಅಥವಾ ನೀವು ಯಾರಿಗೂ ಏನು ಹೇಳ್ಕೊಳ್ಳೋದೇ ಇಲ್ಲ ಆ ಥರ ವ್ಯಕ್ತಿ ಇದ್ದೀರಾ ಅಂತ ಕಾಣಿಸ್ತಿದೆ. ಲೈಕ್ ಯು ಆರ್ ಕೀಪಿಂಗ್ ಎವ್ರಿಥಿಂಗ್ ಇನ್ಸೈಡ್ ಯುವರ್ ಹಾರ್ಟ್. ಸೊ ಮೇ ಬಿ ನೀವು ನಿಮಗೆ ಅರ್ಥನೇ ಆಗ್ತಾ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಹೇಗೆ ಹೋಗಬೇಕು, ಹೌ ಟು ಮೇಕ್ ದ ಪರ್ಸನ್ ಹ್ಯಾಪಿ, ಸಮಥಿಂಗ್ ಲೈಕ್ ದ್ಯಾಟ್. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಥವಾ ಏನೋ ಒಂದು ಹೆಲ್ಪ್ ಬೇಕಾಗ್ತಿದೆ ಅಂದ್ರೂ ಐ ಥಿಂಕ್ ಯು ಹ್ಯಾವ್ ಟು ಟಾಕ್ ಟು ಸಮೋನ್ ಅಂತ ಕಾಣಿಸ್ತಾ ಇದೆ. ಅಥವಾ ಏಂಜಲ್ಸ್ ಅಥವಾ ಯೂನಿವರ್ಸ್, ಗಾಡ್, ನೀವು ಯಾವ ಎನರ್ಜಿನ ಬಿಲೀವ್ ಮಾಡ್ತೀರಾ ಅದನ್ನು ನೀವು ಡೆಫಿನೆಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಅಥವಾ ನಿಮ್ಮ ಅಕ್ಕಪಕ್ಕ ಇರೋ ಯಾರಾದರೂ ಟ್ರಸ್ಟ್ ವರ್ದಿ ಪೀಪಲ್ನ ನೀವು ಮಾತಾಡ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ನೀವು ಮಾತಾಡಬಹುದು. ಅಟ್ಲೀಸ್ಟ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ಐ ವಾಂಟ್ ಟು ಡೂ ದಿಸ್, ಪ್ಲೀಸ್ ಹೆಲ್ಪ್ ಮೀ, ಇಷ್ಟಾದರೂ ನೀವು ಮಾಡಲೇಬಹುದು, ರೈಟ್? ಸೊ ಐ ಥಿಂಕ್ ಈ ಮಂತಲ್ಲಿ ಎನಿ ಕೈಂಡ್ ಆಫ್ ಹೆಲ್ಪ್ ಅಥವಾ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಇನ್ನೂ ಡೀಪ್ ಆಗಿದ್ರೆ ಐ ಥಿಂಕ್ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ದಿಸ್ ಈಸ್ ಏಂಜಲ್ ಗೈಡೆನ್ಸ್ ಫಾರ್ ಯು. ಸೊ ಇದನ್ನು ಮರೆಯೋಕ್ಕೆ ಹೋಗ್ಬಿಡಿ. ತುಂಬ ಜನ ಏನು ಥಿಂಕ್ ಮಾಡ್ತಾರೆ, ಐ ಥಿಂಕ್ ನಾವೇನು ಕೇಳೋಕ್ಕೆ ಹೋಗಬಾರ್ದು ಯಾರಿಗೂ ಆ ಥರ ಅನ್ಕೋತೀರಾ. ಬಟ್ ಆ ಥರ ಏನೂ ಇಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್ ಸಮ್ ಟೈಮ್. ಸೊ ದಿಸ್ ಮಂತ್ ಯು ಕ್ಯಾನ್ ಆಸ್ಕ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಗೈಸ್. ಹಲೋ ಪೈಲ್ 2. ಸೊ ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡಿ ನೋಡೋಣ. ಸೊ ಏಂಜಲ್ ಗೈಡೆನ್ಸ್ ಮೆಸೇಜ್ನ ಆಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ ಟ್ಯಾರೋದಲ್ಲಿ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಫಸ್ಟ್ ಕಾರ್ಡ್ ನನಗೆ ಶಫಲಿಂಗಲ್ಲಿ ಸಿಕ್ಕಿರೋದು ಗೈಸ್ 5 ಆಫ್ ವ್ಯಾಂಡ್ಸ್. ಓಕೆ, 3 ಆಫ್ ಪೆಂಟಿಕಲ್ಸ್, 3 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಡೆಕ್ ಸಿಕ್ಕಿದೆ. ಸೊ ಕಮ್ಯುನಿಕೇಷನ್ ಗೋಯಿಂಗ್ ಇನ್ ಅ ರಾಂಗ್ ವೇ ಅಂತ ಹೇಳ್ಬೋದು ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಫಾರ್ ಪೈಲ್ ನಂಬರ್ 2. ಪೈಲ್ ನಂಬರ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ ನಿಮಗಾಗಿ ಮೆಸೇಜ್ ಬರ್ತಾ ಇರೋದು ಸಮ್ ಕೈಂಡ್ ಆಫ್ ಕಮ್ಯುನಿಕೇಷನ್ ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ಜಗಳ ಆ್ಯಕ್ಚುಲಿ ನನಗೆ ಕಾಣಿಸ್ತಾ ಇದೆ. 5 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಕಾನ್ಫ್ಲಿಕ್ಟ್ಸ್ ಅಂತಲೇ ಹೇಳ್ಬೋದು ನಾವು ಡೈರೆಕ್ಟಾಗಿ ಹೇಳಬೇಕಂದ್ರೆ. ಆ್ಯಂಡ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಅದು ಇದು ಐ ಥಿಂಕ್ ತುಂಬ ಡಿಸ್ಕಷನ್ಸ್ ನಡೀತಾ ಇದೆ ಅಂದರೆ ಅವ್ರ ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ಫ್ಯಾಮಿಲಿ ಮ್ಯಾಟರ್ಸ್ ಆರ್ ಇನ್ವಾಲ್ವ್ಡ್ ಹಿಯರ್ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ 5 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಫಸ್ಟ್ ಕಡೆ ಇದು ಬರ್ತಿರೋದ್ರಿಂದ ಗೈಸ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟೆಲ್ ಯು ದಟ್ ಬೇರೆ ಬೇರೆ ಜನದ ಬಗ್ಗೆ ಇನ್ವಾಲ್ವೇಷನ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅಥವಾ ಬೇರೆ ಪರ್ಸನ್ ಮ್ಯಾಟರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕೈಂಡ್ ಆಫ್ ಪ್ರಾಬ್ಲಮ್ಸ್ನ ನೀವು ನೋಡ್ತಿದ್ದೀರಾ ಅಂತ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್, ಡೇ ನೈಟ್ ಮೇ ಬಿ ಕೆಲಸ ಮಾಡ್ತಿರ್ಬೋದು ನಿಮ್ಮ ಪಾರ್ಟ್ನರ್ ಅಥವಾ ನೀವೇ ಮಾಡ್ತಿರ್ಬೋದು. ಆ್ಯಂಡ್ ಯು ನೀಡ್ ಸಮಥಿಂಗ್ ಬಟ್ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗ್ತಾ ಇದ್ದೀರಾ, ನೀವು ಸ್ಟಕ್ ಆಗ್ತಿದ್ದೀರಾ, ನಿಮ್ಮ ಪಾರ್ಟ್ನರು ತುಂಬ ಸ್ಟಕ್ ಬಟ್ ದೇ ಆರ್ ವರ್ಕಿಂಗ್ ಅಂತ ಕಾಣಿಸ್ತಾ ಇದೆ. ಬಟ್ ಫೈನಾನ್ಷಿಯಲಿ ಅಷ್ಟು ಸ್ಟೇಬಲ್ ಆಗ್ತಾ ಇಲ್ಲ. ಈ ಒಂದು ರೀಸನಿಂದನೂ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಸ್ಟೆನ್ಸ್ ಆಗ್ತಾ ಇದೆ ಈ ಮಂತಲ್ಲಿ ಅಂತ ಕಾಣಿಸ್ತಾ. ಅಥವಾ ನಿಮ್ಮ ಪಾರ್ಟ್ನರ್ ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದಾರೆ ಅಥವಾ ತುಂಬ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಟೈಮ್ ಟು ಗಿವ್ ಯು, ನಿಮಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಈ ಒಂದು ರೀಸನಿಂದನೂ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಫ್ಯಾಮ್ಲಿಯಿಂದನೂ ಕೈಂಡ್ ಆಫ್ ಏನೋ ಒಂದು ನೆಗೆಟಿವಿಟಿ ಇಲ್ಲಿ ಡೆಫಿನೆಟ್ಲಿ ಇದೆ. ಲೈಕ್ ಆಲ್ರೆಡಿ ನೀವು ಪ್ರಾಬ್ಲಮಲ್ಲಿದ್ದೀರಾ ಆ್ಯಂಡ್ ಮತ್ತೆ ಇನ್ನೂ ಏನೋ ಒಂದು ಬೇರೆ ಇಶ್ಯೂನ ನೀವು ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಗೈಸ್ ಕಮ್ಯುನಿಕೇಷನ್ ಇಲ್ಲಿ ಸ್ವಲ್ಪ ನೀವು ಕಮ್ಮಿ ಮಾಡಿ ಅಂತೀನಿ. ಬಿಕಾಸ್ ಅಕಾರ್ಡಿಂಗ್ ಟು ಕಾರ್ಡ್ಸ್ ನನಗೆ ಅನಿಸ್ತಾ ಇದೆ ಗಿವ್ ಸ್ಪೇಸ್ ಟು ಯುವರ್ ಪಾರ್ಟ್ನರ್. ಓಕೆ, ನಿಮ್ಮ ಪಾರ್ಟ್ನರ್ಗೆ ಈ ಮಂತಲ್ಲಿ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಕೊಡಿ. ಅವರೇ ನಿಮ್ಮ ಹತ್ರ ಹ್ಯಾಪಿಯಾಗಿ ನಿಮ್ಗೆ ಏನೇನು ಬೇಕು ಎಲ್ಲ ನಿಮಗೆ ಕೊಡ್ತಾರೆ. ದೇ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ದಿಸ್ ಬಾಟಮ್ ಆಫ್ ದ ಡೆಕ್ ಪೇಜ್ ಆಫ್ ಕಪ್ಸ್. ಈ ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ದೇ ವಿಲ್ ಆಫರ್ ಯು ವಾಟ್ ಎವರ್ ಯು ವಾಂಟ್.
ನಿಮಗೆ ಏನೇನು ಬೇಕಾಗಿದೆ ಎಲ್ಲ ಅವರು ನಿಮಗೆ ಆಫರ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ 3 ಆಫ್ ವ್ಯಾಂಡ್ಸ್ ಸಹ ಇಲ್ಲಿ ಬರ್ತಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ಬಗ್ಗೆನೂ ತುಂಬ ಯೋಚನೆ ಮಾಡ್ತಿದ್ದೀರಾ, ಅಥವಾ ದೂರದಲ್ಲಿರೋ ಯಾವುದೋ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ನನಗೆ ಇಲ್ಲಿ ರೀಡಿಂಗ್ ಕಾರ್ಡ್ ಶಫಲ್ ಮಾಡಿದ ತಕ್ಷಣ ಇನ್ನೊಂದು ಎನರ್ಜಿ ಫೀಲ್ ಆಗಿದೆ ಏನಂದರೆ, ಯು ಆರ್ ಥಿಂಕಿಂಗ್ ಅಬೌಟ್ ಸಮ್ಒನ್ ಯುವರ್ ಪಾಸ್ಟ್, ಫ್ರಮ್ ಯುವರ್ ಪಾಸ್ಟ್. ಸೊ ನಿಮ್ಮ ಪಾಸ್ಟಲ್ಲಿರೋ ಯಾವುದೋ ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ. ಯು ವಾಂಟ್ ಟು ಕಮ್ಯುನಿಕೇಟ್ ವಿತ್ ದೆಮ್, ಅವ್ರ ಜೊತೆ ಮಾತಾಡಬೇಕು, ಅವ್ರನ್ನ ಮೀಟ್ ಆಗಬೇಕು ಅನ್ನೋ ಒಂದು ಭಾವನೆಯೂ ನಿಮಗೆ ಬರ್ತಾ ಇರ್ಬೋದು ಈ ಮಂತಲ್ಲಿ ಅಂತ ಕಾಣಿಸ್ತಾ ಇದೆ. ಬಟ್ ಗೈಸ್, ಐ ಥಿಂಕ್ ಇಫ್ ಯು ವಾಂಟ್ ಟು ಫಿನಿಶ್ ದ ರಿಲೇಷನ್ಶಿಪ್, ದೆನ್ ಐ ಥಿಂಕ್ ಬೇಡ ಅಂತಲೇ ಹೇಳ್ತೀನಿ. ಯಾಕಂದರೆ ರಿಲೇಷನ್ಶಿಪ್ಪಲ್ಲಿ ಅಪ್ ಡೌನ್ಸ್ ಡೆಫಿನೆಟ್ಲಿ ಬರುತ್ತೆ, ಬಟ್ ಅಷ್ಟಕ್ಕೆ ನೀವು ಇದು ಮಾಡೋ ಹಾಗಿಲ್ಲ. ಐ ಥಿಂಕ್ ಯುವರ್ ಪಾರ್ಟ್ನರ್ ನೀಡ್ಸ್ ಟೈಮ್. ಅವ್ರಿಗೆ ಟೈಮ್ ಬೇಕಾಗಿದೆ, ಸ್ಪೇಸ್ ಬೇಕಾಗಿದೆ ಸ್ವಲ್ಪ, ಅದನ್ನು ನೀವು ಡೆಫಿನೆಟ್ಲಿ ಕೊಡಿ. ಬಿಕಾಸ್ ಪೇಜ್ ಆಫ್ ಕಪ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ಏನೇ ಇಶ್ಯೂ ಆಗಲಿ ಒಂದು ಹೊಸ ರೀತಿಯಿಂದ ಮತ್ತೆ ನಿಮ್ಮ ರಿಲೇಷನ್ಶಿಪ್ ಶುರು ಆಗುತ್ತೆ ಅಂತಲೇ ಕಾಣಿಸ್ತಾ ಇದೆ. ಆ್ಯಂಡ್ ಕಪ್ಸ್ ಕಾರ್ಡ್ ಬರ್ತಿರೋದ್ರಿಂದ ಎಷ್ಟೇ ಇಶ್ಯೂಸ್ ಆದ್ರೂ ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬ ಟ್ರೂ ಲವ್ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ತುಂಬ ಇನ್ನೋಸೆಂಟ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ, ಅಥವಾ ನೀವು ತುಂಬ ಇನ್ನೋಸೆಂಟ್ ಇದ್ದೀರಾ. ಲೈಕ್ ನಿಮಗೆ ಗೊತ್ತಿಲ್ಲ ಲೈಕ್ ಯಾವ ಥರ ರಿಲೇಷನ್ಶಿಪ್ನ ಎಫರ್ಟ್ಸ್ ಹೇಗಾಗೋದು, ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಯಾವ ಥರ ನಾವು ಸಾಲ್ವ್ ಮಾಡ್ಕೋಬೇಕು, ಇದು ಯಾರಿಗೂ ಇಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಸುಮ್ಮನೆ ಪ್ರಾಬ್ಲಮ್ ಬಂದಿದ ತಕ್ಷಣ ಬಿಟ್ಬಿಡೋದು, ದೂರ ಆಗೋದು, ಈ ಥರ ನೀವು ಥಿಂಕ್ ಮಾಡ್ತಿರ್ಬೋದು ಅಂತಲೂ ಕಾಣಿಸ್ತಾ ಇದೆ. ಬಟ್ ಐ ಥಿಂಕ್ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಪಾರ್ಟ್ನರ್ಗೆ ಇನ್ನೂ ಟೈಮ್ ಕೊಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು. ಆ್ಯಂಡ್ ಏಂಜಲ್ಸ್ ಗೈಡೆನ್ಸ್ ಏನು ಬರ್ತಾ ಇದೆ ನೋಡೋಣ ನಿಮಗಾಗಿ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್. choose a new direction. Okay, so I think you have to choose something new direction ಅಂತ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಈ choose a new direction ಅಂದರೆ choose a new person ಅಲ್ಲ. ಓಕೆ, ಡೋಂಟ್ ಥಿಂಕ್ ದ್ಯಾಟ್ ಇನ್ ಅ ರಾಂಗ್ ವೇ. ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಕಮ್ಯುನಿಕೇಷನ್ ಇಶ್ಯೂ ಆಗ್ತಿದೆ ಅಂದರೆ ನೀವು ಯಾವ ಥರ ಅವ್ರ ಜೊತೆ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅನ್ನೋದು ನೀವು ಥಿಂಕ್ ಮಾಡಿ. ಮೇ ಬಿ ಥ್ರೂ ಅ ಮೆಸೇಜಸ್, ಥ್ರೂ ಅ ಲೆಟರ್, ಬಿ ಕೈಂಡ್ ಆಫ್ ರೊಮ್ಯಾಂಟಿಕ್, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಟ್ರೈ ಮಾಡಿ. ಬಿಕಾಸ್ ನಿಮ್ಮ ಪಾರ್ಟ್ನರು ನಿಮ್ಗೆ ಇಷ್ಟಪಡ್ತಿದ್ದಾರೆ, ಬಟ್ ಏನಂದರೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅಥವಾ ಫೈನಾನ್ಷಿಯಲಿ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಈ ಒಂದು ರೀಸನ್ನಿಂದ ಮೇ ಬಿ ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಓಕೆ, ಸೊ ನಿಮಗೆ ಅನಿಸ್ತಾ ಇದೆ ಅವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ, ಅವ್ರಿಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ಸಮಥಿಂಗ್ ಯು ಆರ್ ಥಿಂಕಿಂಗ್, ಬಟ್ ದಟ್ ಈಸ್ ಆಲ್ ರಾಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಏಂಜಲ್ಸ್ ಯಾಕೆ ಹೇಳ್ತಿದ್ದಾರೆ ಅಂದರೆ ಬೇರೆ ಥರದ್ದು ನೋಡಿ, ಪಾಸಿಟಿವಿಟಿನ ಥಿಂಕ್ ಮಾಡಿ. ಡೋಂಟ್ ಗೋ ಅಕಾರ್ಡಿಂಗ್ ಟು ಯುನೋ ಓಕೆ ಇವ್ರು ಹಿಂಗೆ ಮಾಡಿಬಿಟ್ರು ಇವಾಗ ಇವ್ರನ್ನ ಬಿಟ್ಬಿಡೋಣ, ಐ ವಿಲ್ ಗೋ ಟು ಮೈ ಎಕ್ಸ್, ಐ ವಿಲ್ ಗೋ ಟು ಮೈ ದಟ್ ಫ್ರೆಂಡ್, ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಪರ್ಸನ್ ನಿಮ್ಗೆ ಯಾವ ಥರ ಪ್ರೀತಿ ಮಾಡ್ತಾರೆ ಆ ಥರ ನಿಮ್ಗೆ ಯಾರೂ ಪ್ರೀತಿ ಮಾಡೋಕ್ಕಾಗಲ್ಲ. ಓಕೆ, ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ಸ್ ಇಸ್ ಸಮಥಿಂಗ್ ಲೈಕ್ ಬೇರೆ ಥರ ಒಂದು ದಾರಿನ ಹುಡುಕಿ ಯಾವ ಥರ ಈ ರಿಲೇಷನ್ಶಿಪ್ನ ವರ್ಕೌಟ್ ಮಾಡಬಹುದು ಅಂತ. ಅಥವಾ ಅವ್ರದ್ದೇನಾದ್ರು ಬರ್ಡೇ ಬರ್ತಾ ಇದ್ರೆ ಅಥವಾ ಏನೋ ಒಂದು ಫಂಕ್ಷನ್ ಬರ್ತಾ ಇದೆ, ಅದ್ರ ಜೊತೆ ಸೆಲೆಬ್ರೇಟ್ ಮಾಡಿ ಅವ್ರ ಜೊತೆ. ಆ್ಯಂಡ್ ಬಿ ಪಾಸಿಟಿವ್, ಬಿ ಕೈಂಡ್, ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ದೇ ವಾಂಟ್ ಸಮಥಿಂಗ್, ದೇ ಲೈಕ್ ಸಮಥಿಂಗ್, ಅದನ್ನು ಮಾಡಿ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಕೈಂಡ್ ಆಫ್ ವಾಚಿಂಗ್ ಮೂವಿ ಟುಗೆದರ್ ಆಗಿರ್ಬೋದು. ಮೂವಿ ನೋಡೋಕೆ ಅವನಿಗೆ ಇಷ್ಟ ಇದೆ ಅಂದರೆ ಅವ್ರ ಜೊತೆ ನೀವು ಮೂವಿ ನೋಡೋಕೆ ಹೋಗಿ, ಥಿಯೇಟರ್ಗೆ ಹೋಗ್ಬೋದು, ಅಥವಾ ಮನೆಯಲ್ಲೇ ನೋಡ್ಬೋದು, ಅಥವಾ ಯಾವುದೋ ಒಂದು ಕುಕಿಂಗ್ ಥಿಂಗ್ಸ್ ಏನೋ ಫುಡ್ ಅವ್ರಿಗೆ ಇಷ್ಟ ಇದೆ ಅಂದ್ಕೊಳ್ಳಿ. ಸೊ ಯು ಕುಕ್ ಫಾರ್ ದೆಮ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಅವ್ರಿಗೆ ಸ್ವಲ್ಪ ನೀವು ಹ್ಯಾಪಿ ಮಾಡಿಸ್ಬೋದು. ಸೊ ಚೂಸ್ ಸಮಥಿಂಗ್ ನ್ಯೂ ಡೈರೆಕ್ಷನ್ ವಿಚ್ ವಿಲ್ ಮೇಕ್ ದಿಸ್ ರಿಲೇಷನ್ಶಿಪ್ ಬ್ಯೂಟಿಫುಲ್. ಓಕೆ, ಆ್ಯಂಡ್ ದ್ಯಾಟ್ ಥಿಂಗ್ ಯು ಶುಡ್ ಬಿ ಇನ್ ಅ ಪಾಸಿಟಿವ್ ವೇ. ನೀವು ಅದನ್ನು ಚೂಸ್ ಮಾಡಬೇಕಾಗತ್ತೆ. ಓಕೆ, ನಾಟ್ ಬೀಯಿಂಗ್ ಅ ನೆಗೆಟಿವ್. ಸೊ ಈ ಮೆಸೇಜ್ನ ತುಂಬ ರಾಂಗಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ, ಲೈಕ್ ಐ ಶುಡ್ ಗೋ ಆ್ಯಂಡ್ ಚೂಸ್ ಸಮಥಿಂಗ್ ಎಲ್ಸ್ ಅಂತ. ನೋ, ಯು ಹ್ಯಾವ್ ಟು ಚೂಸ್ ಸಮಥಿಂಗ್ ಪಾಸಿಟಿವ್ಲಿ ಫಾರ್ ದಿಸ್ ಪರ್ಸನ್. ನಿಮ್ಮ ಈ ಪರ್ಸನ್ಗಾಗಿ ಏನಾದರೂ ಪಾಸಿಟಿವ್ ವೇದಲ್ಲಿ ಯೋಚನೆ ಮಾಡಿ. ಬಿಕಾಸ್ ಏನಾಗುತ್ತೆ, ನಾರ್ಮಲಿ ತುಂಬ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆದಾಗ ಇಮಿಡಿಯೇಟಾಗಿ ಅವ್ರು ಥಿಂಕ್ ಮಾಡೋದೇ ಲೈಕ್ negative stuffs and all, like okay, I don't want this person, I did a mistake, ಅದು ಇದು. ಸೊ ತುಂಬ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ ಥಾಟ್ಸ್ ನಿಮಗೆ ಇನ್ನೂ ಆ ಪರ್ಸನಿಂದ ದೂರ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ರಿಲೇಷನ್ಶಿಪ್ಪಲ್ಲಿ ಹತ್ತಿರ ಆಗೋಕ್ಕೆ ಹೆಲ್ಪ್ ಮಾಡಲ್ಲ. ಬಟ್ ಯು ಪೀಪಲ್ ಆರ್ ಇನ್ನೋಸೆಂಟ್. ಆ್ಯಕ್ಚುಲಿ ದಿಸ್ ಕಾರ್ಡ್ ಪ್ರೆಸೆಂಟ್ ಯು ಪೀಪಲ್ ಆರ್ ಡೆಫಿನೆಟ್ಲಿ ಇನ್ನೋಸೆಂಟ್. ಸ್ವಲ್ಪ ಏಜಲ್ಲೂ ಇನ್ನೂ ಚಿಕ್ಕವರು ಇರ್ಬೋದು, ಹಾಗಾಗಿ ದೂರ ಆಗೋ ಅಷ್ಟು ಶಕ್ತಿ ನಿಮ್ಮಿಬ್ಬರಲ್ಲೂ ಇಲ್ಲ. So it's better to do something for them and stay in the relationship, and that's it guys. So I think ಸ್ವಲ್ಪ ಸೆಪ್ಟೆಂಬರ್ ಮಂತಲ್ಲಿ ಕೇರ್ಫುಲ್ ಆಗೇ ಇರಿ. ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ, ಬೇರೆ ಏನೋ ಹೇಳ್ತಾ ಇದ್ದಾರೆ ಅಂತಿದ್ರೆ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೋತಾರೆ. ಆದರೂ ಅವ್ರು ಏನಾದರೂ ಸುಮ್ಮನೆ ಇರು, ನಿನಗೆ ಗೊತ್ತಾಗಲ್ಲ, ಈ ಥರ ಏನಾದರೂ ಹೇಳಿದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಅಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್
ಐ ಥಿಂಕ್ ದಟ್ಸ್ ಇಟ್ ಗೈಸ್. ಸೊ ಥರ್ಡ್ ಪಾರ್ಟಿ 3 ಇಲ್ಲಿ ನನಗೆ ನಂಬರ್ ಕಾಣಿಸ್ತಿರೋದ್ರಿಂದ ಸಮಥಿಂಗ್ ಬೇರೆ ಪರ್ಸನ್ ಕಡೆಯಿಂದನೇ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಕಾಣುತ್ತೆ. ಪ್ರಾಬ್ಲಮ್ ಆಗ್ಬೋದು ಅಂದರೆ ಸಮ್ ಕೈಂಡ್ ಆಫ್ ಮೈಂಡ್ ಡಿಸ್ಟರ್ಬ್ ಮಾಡ್ಬೋದು ನಿಮ್ಗೆ ಯಾರಾದರೂ. ಸೊ ಐ ಥಿಂಕ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಓಕೆ, ಜಸ್ಟ್ ಲಿಸನ್ ಟು ಯುವರ್ ಹಾರ್ಟ್, ಜಸ್ಟ್ ಲಿಸನ್ ಟು ಯುವರ್ ಮೈಂಡ್, ಆ್ಯಂಡ್ ಮೇನ್ ಥಿಂಗ್, ಬಿ ಪಾಸಿಟಿವ್. ಥ್ಯಾಂಕ್ ಯು ಗೈಸ್.